ಗಿರಿಯನೆತ್ತಲು ಬಹುದೋ ಬಿಲುಗಳ ತೆರಳಿ ಚುವಡಾರೆನು ಬೃಹನ್ನಳೆ ಧರಿಸಲಾಪೈ ನೀ ಸಮರ್ಥನು ನಿನಗೆ ಶರಣೆನುತ ಸರಳ ಹೊದೆಗಳ ದೇವದತ್ತವ ಪರಶುತೋಮರ ಕುಂತವಸಿ ಮುದ್ಗರ ಗದಾ ದಂಡಾದಿ ಶಸ್ತ್ರವ ತೆಗೆದು ನೀಡಿದನು. ಅಪ್ಪ ಸಾರಥಿ, ಬೆಟ್ಟವನ್ನು ಬೇಕಾದರೂ ಎತ್ತಬಹುದು, ಆದರೆ ಈ ನಿನ್ನ ಆಯುಧಗಳನ್ನು ಎತ್ತಲಿಕ್ಕೆ ಕಷ್ಟ ಇದೆಯಪ್ಪ. ನನಗೆ ಈ ಬಿಲ್ಲುಗಳನ್ನು ಅಲ್ಲಾಡಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ. ತೆರಳಿಚುವಡೆ ಆರೇನು, ಇದನ್ನು ಮುಟ್ಟಿ ಅಲುಗಾಡಿಸಲಿಕ್ಕೂ ನನಗೆ ಸಾಧ್ಯ ಇಲ್ಲ. ನಿನಗೆ ಇದನ್ನು ಎತ್ತಿ ಇದಕ್ಕೆ ಬಿಲ್ಲನ್ನು ಹೂಡಲಿಕ್ಕೆ ಸಾಧ್ಯ ಇದೆಯಾ ನಿನಗೆ? ಆ ರೀತಿ ಏನಾದರೂ ನಿನಗೆ ಸಾಧ್ಯ ಇದ್ದರೆ ನೀನು ಬಹಳ ದೊಡ್ಡ ವೀರನಪ್ಪ. ನೀ ಸಮರ್ಥನು. ಧರಿಸಲಾಪೈ, ನಿನಗೆ ಇದನ್ನು ಎತ್ತಿ ಬಾಣವನ್ನು ಹೂಡಲಿಕ್ಕೆ ಸಾಧ್ಯ ಇದ್ದರೆ ನೀನು ಸಮರ್ಥನು, ನೀನು ಭಾಳ ದೊಡ್ಡ ವೀರ. ನಿನಗೆ ಶರಣು, ನಿನಗೆ ಶರಣೆನುತ, ನಿನಗೆ ಶರಣು. ನಾನು ಸೋತೆ, ನಿನಗೆ ತಲೆಬಾಗಿಸ್ತಾ ಇದ್ದೇನೆ. ಅಷ್ಟು ದೊಡ್ಡ ವೀರ ನೀನು. ಯಾಕೆಂದರೆ ಇದನ್ನು ಅಲ್ಲಾಡಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲದೆ ಇರುವಾಗ ನೀನು ಇದನ್ನು ಎತ್ತಿ ಹೆದೆಯೂಡಿ ನೀನು ಬಾಣವನ್ನು ಬಿಟ್ಟೆ ಅಂತಾದರೆ ನಿನಗಿಂತ ದೊಡ್ಡ ಸಮರ್ಥರು ಯಾರಿದ್ದಾರಪ್ಪ? ನಿನಗೆ ಶರಣು, ನಿನಗೆ ಶರಣೆನುತಾ ಹೇಳ್ತಾನೆ. ಸರಳ ಹೊದೆಗಳ ಹಾಗೆ ಹೇಳ್ತಾ ಅವನು ಸರಳ ಹೊದೆಗಳ, ಸರಳು ಅಂದರೆ ಬಾಣವನ್ನು ಶೇಖರಿಸಿ ಇಡುವಂತಹ ಅಥವಾ ಬಾಣವನ್ನು ಇಟ್ಟುಕೊಳ್ಳುವಂತಹ ಬತ್ತಳಿಕೆ ಅಂತ ಹೇಳ್ಬೋದು. ಬತ್ತಳಿಕೆಗಳನ್ನು ದೇವದತ್ತ ಎಂಬ ಶಂಖವನ್ನು, ಹಾಗೆ ಪರಶು ಅಂದರೆ ಕೊಡಲಿ, ತೋಮರ ಇದೆಲ್ಲ ಆಯುಧಗಳ ಹೆಸರು. ಪರಶು, ತೋಮರ, ಕುಂತ, ಕತ್ತಿ, ಹಸಿ ಅಂದರೆ ಕತ್ತಿ, ಆಮೇಲೆ ಮುದ್ಗರ, ಗದಾ ಅಂದರೆ ಗದೆ, ದಂಡ ಇತ್ಯಾದಿ ಆಯುಧಗಳನ್ನು ತೆಗೆದು ಬೃಹನ್ನಳೆಗೆ ಕೊಡ್ತಾನೆ. ದೇವದತ್ತ ಅಂತೇಳುವ ಶಂಖವೂ ಕೂಡ ಆಯುಧಗಳ ಸಾಲಿಗೆ ಸೇರ್ತದೆ. ಅಂದರೆ ಮೊದಲೆಲ್ಲ ಯುದ್ಧ ಪ್ರಾರಂಭ ಆಗುವ ಮೊದಲು ಕಹಳೆ, ಕೊಂಬು ಇತ್ಯಾದಿಗಳನ್ನು ಊದ್ತಾ ಇದ್ದರು. ಅದರ ಜೊತೆ ಶಂಖನಾದವನ್ನು ಮಾಡ್ತಾಯಿದ್ರು ಅಂತೆಲ್ಲ ನಮಗೆ ಉಲ್ಲೇಖಗಳು ಸಿಕ್ಕೋದ್ರಿಂದ ಆ ಶಂಖವನ್ನು ಆಯುಧಗಳ ಸಾಲಿಗೆ ಸೇರಿಸಿದ್ದಾರೆ. ಇದೆಲ್ಲವನ್ನೂ ತೆಗೆದು ಅವನು ಬೃಹನ್ನಳೆಗೆ ಕೊಡ್ತಾನೆ. ಹೇಳು ಸಾರಥಿ ಹೇಳು, ಬಿಲ್ಲಿದವನ ತೋಳಿಗಳವಡುವುದು ಮಹಾಶರಜಾಲ ಬೆಸಗೈದಪವು ಇದರಿಗೆ ಮಿಕ್ಕ ಬಿಲ್ಲುಗಳು ಕಾಳಗದೊಳಿವನಾರು ತೆಗೆವರು ಮೇಲುಗೈದುಗಳು ಆರಿಗಿವು ಕೈಮೇಳವಿಸುವು ಮನದ ಸಂಶಯ ಹಿಂಗೆ ಹೇಳೆಂದ. ಪದ್ಯದಲ್ಲಿ ಅದು ಕೂಡ ಈ ಷಟ್ಪದಿ, ಭಾಮಿನಿ ಷಟ್ಪದಿ ಅಂತಹ ಒಂದು ಮಿಶ್ರ ಲಯ ಇರುವಂತಹ ಪದ್ಯಗಳಲ್ಲಿ ಸಂಭಾಷಣೆ ತರುವಂಥದ್ದು ಅಷ್ಟು ಸುಲಭ ಅಲ್ಲ. ಆದರೆ ಕುಮಾರವ್ಯಾಸ
ದೈವ ಪ್ರತಿಭೆ ಇರುವಂತಹ ಕವಿ, ಪ್ರತಿಭಾವಂತ ಕವಿಗೆ ಯಾವುದೂ ಅಸಾಧ್ಯ ಅಲ್ಲ. ಹಾಗಾಗಿ ಈ ಒಂದು ಪದ್ಯದಲ್ಲಿ ಪೂರ್ತಿ ಸಂಭಾಷಣೆಯನ್ನೇ ತಂದಿದ್ದಾನೆ. ಎಷ್ಟು ಚೆನ್ನಾಗಿ ತಂದಿದ್ದಾನೆ ಅಂದರೆ ಅದರಲ್ಲಿ ಯಾವುದು ಕೃತಕ ಅಂತ ನಮಗೆ ಕಾಣಿಸೋದೇ ಇಲ್ಲ. ನೋಡಿ, ಅವನು ಹೇಳ್ತಾನೆ, ಈ ಬಿಲ್ಲು ಯಾವ ವೀರನ ತೋಳುಗಳನ್ನು ಸೇರುವುದು, ಅಳವಡುವುದು ಅಂದರೆ ಯಾವ ವೀರನ ತೋಳುಗಳಿಗೆ ಇದು ಅಲಂಕಾರವಾಗಿ ಶೋಭಿಸ್ತದೆ ಈ ಬಿಲ್ಲು. ಅಷ್ಟೇ ಅಲ್ಲ, ಮಹಾಶರಜಾಲ ಬೆಸಗೈದಪವು ಇದಾರಿಗೆ. ಈ ಮಹಾಶರಜಾಲ ಬಾಣಗಳು ಯಾರ ಅಪ್ಪಣೆಯನ್ನು ಪಾಲಿಸಲು ಕಾದಿವೆ, ಯಾರ ಅಪ್ಪಣೆಗಾಗಿ ಇವುಗಳು ಕಾಯ್ತಾ ಇವೆ. ಅಷ್ಟೇ ಅಲ್ಲ, ಈ ಮಿಕ್ಕ ಬಿಲ್ಲುಗಳು, ಉಳಿದ ಬಿಲ್ಲುಗಳಿವೆಯಲ್ಲ, ಅದು ಕಾಳಗದೊಳು ಇವನಾರು ತೆಗೆವರು, ಇದನ್ನು ಯಾರು ತೆಗೆದು ಉಪಯೋಗಿಸ್ತಾರೆ, ಈ ಬಿಲ್ಲುಗಳನ್ನು ಯಾರು ಬಳಸ್ತಾರೆ, ಇದನ್ನು ಮೇಲುಗೈದುಗಳು ಆರಿಗಿವು, ಯಾರು ಇದನ್ನು ಉಪಯೋಗಿಸುವವರು, ಯಾರು ಬಳಸುವವರು, ಇದನ್ನು ಯಾರಿಗಾಗಿ ಇದೆ? ಉಳಿದ ಕೈದುಗಳು, ಈ ಆಯುಧಗಳು ಯಾರ ಕೈಗೆ ಮೇಳವಿಸುವವು ಅಂದರೆ ಈ ಆಯುಧಗಳು ಯಾರ ಕೈಯಲ್ಲಿ ಸೇರಿಕೊಳ್ತವೆ, ಯಾರ ಕೈಯಲ್ಲಿ ಹೋಗಿ ಇದು ಸೇರಿಕೊಂಡು ಉಪಯೋಗಿಸಲ್ಪಡ್ತವೆ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ನನ್ನ ಮನಸ್ಸಿನ ಸಂಶಯವನ್ನು ದೂರ ಮಾಡು ಸಾರಥಿ, ಉತ್ತರ ಕೊಡು ಅಂತ ಹೇಳ್ತಾನೆ. ಒಟ್ಟಿಗೆ ನೋಡಿ ಎಷ್ಟು ಪ್ರಶ್ನೆಗಳು. ಯಾವ ವೀರನ ತೋಳುಗಳನ್ನು ಅಲಂಕರಿಸ್ತವೆ 1, ಯಾರ ಅಪ್ಪಣೆಯನ್ನು ಪಾಲಿಸ್ತವೆ 2, ಉಳಿದ ಬಿಲ್ಲುಗಳು ಇದು ಯಾರಿಗಾಗಿ ಇವೆ 3, ಯಾರು ಇದನ್ನು ಬಳಸ್ತಾರೆ 4, ಹಾಗಾಗಿ ಯಾರ ಕೈಯಿಗೆ ಇದು ಹೋಗಿ ಸೇರಿಕೊಳ್ತವೆ 5. ಅಷ್ಟೇ ಅಲ್ಲ, ನನ್ನ ಸಂಶಯವನ್ನು ದೂರ ಮಾಡು ಸಾರಥಿ ಅಂತ ಹೇಳ್ತಾನೆ. ಈ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿ ಇಂಥ ಈ ಸಂಭಾಷಣಾ ಚಾತುರ್ಯವನ್ನು ನಾನು ಹೇಳಿದಾಗೆ ಈ ಒಂದು ಪದ್ಯದಲ್ಲಿ, ಅದು ಕೂಡ ಮಾತ್ರೆಗಳ ಲೆಕ್ಕಾಚಾರ ಸರಿಯಾಗಿ ಇರುವಾಗೆ ನೋಡಿಕೊಂಡು ಅದನ್ನು ಅಳವಡಿಸಬೇಕು ಅಂದರೆ ಅದು ಸಾಧಾರಣದ ವಿಷಯ ಅಲ್ಲ. ಅಂಥದ್ದನ್ನು ಕುಮಾರವ್ಯಾಸ ಮಾಡಿದ್ದಾನೆ. ಮತ್ತು ಹೆಚ್ಚು ಕಡೆಗಳಲ್ಲಿ ಇಂಥದ್ದು ಕಾಣಲಿಕ್ಕೆ ಸಿಗ್ತದೆ ನಮಗೆ. ಮತ್ತು ಕಷ್ಟ ಇಲ್ಲ ಭಾಷೆ, ಸರಳವಾದ ಕನ್ನಡ, ಎಲ್ಲರಿಗೂ ಅರ್ಥವಾಗುವ ಕನ್ನಡದಲ್ಲಿ ಅದನ್ನು ಅಳವಡಿಸಿ ಕೊಟ್ಟಿದ್ದಾನೆ. ಕುಮಾರವ್ಯಾಸನ ಪ್ರತಿಭೆ ಸಾಮಾನ್ಯವಾದುದಲ್ಲ.